ಇವತ್ತು ನಮ್ಮ ಸಾಗರ ನಗರ ವ್ಯಾಪ್ತಿಯ ಎಲ್ಲ ಏನು ಪ್ರಿಂಟಿಂಗ್ ಪ್ರೆಸ್ನವರು ಫ್ಲಾಕ್ಸು ಬ್ಯಾನರ್ಸು ಮಾಡ್ತಾ ಇದ್ದಾರೆ ಅವುಗಳನ್ನು ಕರ್ಕೊಂಡು ಮೀಟಿಂಗನ್ನು ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೀನಿ. ತಿಳುವಳಿಕೆಯನ್ನು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅಥವಾ ನಮ್ಮ ದೇಶದಲ್ಲಿರುವಂಥ ಕಾನೂನಿನಡಿಯಲ್ಲಿ ನಾನು ಹೇಳಿದ್ದೀನಿ. ಯಾವುದೇ ಒಂದು ಭಿತ್ತಿಚಿತ್ರ ಅಥವಾ ಯಾವುದೋ ಒಂದು ಬ್ಯಾನರ್ಸ್ ಪೆನ್ಸಿಲ್ಸನ್ನು ರಚನೆ ಮಾಡಬೇಕು ಯಾರು ತಯಾರು ಮಾಡಿದರೆ ಕಡ್ಡಾಯವಾಗಿ ಕೆಳಗಡೆ ಅವ್ರ ಹೆಸರು ಮತ್ತು ನಂಬರ್ ಆಫ್ ಕಾಪೀಸ್ ಕೆಲವೊಂದು ಸರಿ ಪ್ರಿಂಟ್ ಇದ್ದರೆ ಅದನ್ನು ಹಾಕಬೇಕಂತ ಕಾನೂನಲ್ಲೇ ಇದೆ. ಕಾನೂನಲ್ಲಿ ಯಾವುದೇ ರೀತಿಯ ನಿಮಗೆ ಹೊರತಾಗಿಲ್ಲ, ಅದನ್ನು ಹಾಕೋದು ಕಡ್ಡಾಯ ಅಂತೇಳಿ ಒಂದು ಕಡೆಯಿಂದ ತಿಳುವಳಿಕೆ. ಇದು ಎಲ್ಲ ರೀತಿಯ ಸಾರ್ವಜನಿಕವಾಗಿ ಕಾಣುವಂಥ ಚಿತ್ರಗಳಿಗೆಲ್ಲದಕ್ಕೂ ಇದು ಬರ್ತದೆ. ಇನ್ನೊಂದು ಕೆಲವರು ಏನು ಮಾಡ್ತಾ ಇರ್ತಾರೆ, ಕಿಡಿಗೇಡಿಗಳು ಮಾಡ್ತಾ ಹೋಗುವ ಕೆಲವೊಂದು ಬಿಟ್ಟು ಬಿಡ್ತಾರೆ ಅಂತ ಬಟ್ ಕೆಲವಕ್ಕೂ ನಾವು ಕಳೆದ 2-3 ವರ್ಷದಿಂದ ಸುಮಾರು 7 ಕೇಸ್ಗಳನ್ನು ಮಾಡಿದ್ದೀವಿ. ಈ ಯಾರಿಗೋ ಪ್ರಚೋದನೆ ಮಾಡುವಂಥದ್ದು, ಯಾರಿಗೋ ನೋವು ಮಾಡುವಂಥದ್ದು ಅಥವಾ ಒಂದು ಸಮುದಾಯಕ್ಕೂ ಜನರಿಗೂ ನೋವಾಗುವಂಥ ಕಂಟೆಂಟ್ ಇರುವಂಥ ಕೆಲವೊಂದು ಭಿತ್ತಿಪತ್ರಗಳು ಅಥವಾ ಕೆಲವು ಬ್ಯಾನರ್ಸ್ಗಳು ಅಥವಾ ಫ್ಲಾಕ್ಸ್ ಬೋರ್ಡ್ಗಳು ನಮ್ಮ ಗಮನಕ್ಕೆ ಬಂದಿದೆ. ಅದರಲ್ಲಿ ಆ ರೀತಿ ಕಂಟೆಂಟ್ಗಳಿದ್ದರೆ ಕಡ್ಡಾಯವಾಗಿ ಅದನ್ನು ಹಾಕತಕ್ಕದ್ದಲ್ಲ. ಅದೇನೋ ಡೌಟ್ ಇದ್ದರೆ ಅವರು ನಮಗೆ ಮಾಹಿತಿ ಕೊಡ್ಬೋದು ಅಂತ ಹೇಳಿದ್ದೀನಿ. ನನ್ನ ನಂಬರ್ನೂ ಅವ್ರಿಗೆ ಕೊಡ್ತಾ ಇದ್ದೀನಿ. ಈಗ ವಾಟ್ಸಪ್ಪಲ್ಲಿ ನನಗೆ ಯಾವುದೇ ಟೈಮಿಗೆ ಕೇಳ್ಬೋದು, ನಾನು 24 ತಾಸು ಒಳಗಡೆ ಉತ್ತರ ಕೊಡ್ತೀನಿ. ಅದಕ್ಕೆ ಅದು ಸಹ ಹಂಗೇನಾದರೂ ಉತ್ತರ ಕೊಟ್ಟಿಲ್ಲ ಒಂದು ಫೋನ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಅವರು ಪ್ರಿಂಟ್ ಮಾಡುವಂಥದ್ರಲ್ಲಿ ಯಾವುದೇ ರೀತಿಯಿಂದ ಯಾವುದೇ ವ್ಯಕ್ತಿ ಅಥವಾ ಸಮುದಾಯಕ್ಕೆ ಪ್ರಚೋದಿಸುವ ಅಥವಾ ಒಂಥರ ಉದ್ರೇಕ ಮಾಡುವಂಥ ಯಾವುದೇ ಕಂಟೆಂಟ್, ಚಿತ್ರ ಅಥವಾ ಬರವಣಿಗೆ ಇರತಕ್ಕಂಥದ್ದು ಅದೇನಾದರೂ ಹಾಕಿದ್ರೆ ಅದನ್ನು ಯಾರು ಮಾಡ್ತಾರೆ ಅವ್ರ ಜೊತೆ ಪ್ರಿಂಟಿಂಗ್ ಪ್ರೆಸ್ನವ್ರ ಸಹ ನಾವು ಕ್ರಿಮಿನಲ್ ಪ್ರಕರಣ ದಾಖಲಿಸ್ತೀವಿ ಅಂತ ಹೇಳಿದ್ದೀವಿ. ಯಾವುದೇ ಕಂಡೀಷನ್ಗೆ ಅವಕಾಶ ಇಲ್ಲ. ಇದು ಕೇವಲ ಗೌರಿ ಗಣೇಶ ಹಬ್ಬಕ್ಕೆ ಮಾತ್ರ ಸೀಮಿತಲ್ಲ. ಗೌರಿ ಗಣೇಶದಲ್ಲಿ ಹೆಚ್ಚಿನ ಮುತುವರ್ಜಿ ತಗೊಳ್ತಾ ಇದ್ವಿ. ಕಳೆದ ಮುಂದೆ 1 ವರ್ಷ ಅಥವಾ 2 ವರ್ಷ 3 ವರ್ಷ ಸಂಪೂರ್ಣವಾಗಿ ಕಾನೂನು ಅಡಿಯಲ್ಲೇ ಮಾಡ್ತಾ ಇದ್ವಿ. ಇದು ನನ್ನ ವಿಶೇಷವಾದ ಆದೇಶ ಅಥವಾ ನಾನು ಹೇಳ್ತಾ ಇರೋದಿಲ್ಲ. ಕಾನೂನು ಹೇಳಿದ ಅದನ್ನೇ ನಾನು ಮತ್ತೊಮ್ಮೆ ಉಚ್ಚರಿಸಿದ್ದೇನೆ. ಅವರಿಗೆ ಆ ರೀತಿ ತಿಳುವಳಿಕೆ. ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಈ ದೇಶವನ್ನ ಅಸ್ಥಿರತೆಯ ರೂಪದಲ್ಲಿ ಮುಳುಗಿಸಿತ್ತು. ಆದ್ರೆ ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂತ ರೀತಿಯೊಳಗಡೆ ಭಾರತವನ್ನು ಬೆಳೆಸಿದ್ದಾರೆ. ಅಂಥವ್ರ ಬಗ್ಗೆ ಮಾತಾಡುವಂತ, ಹಗೂರವಾಗಿ ಮಾತಾಡುವಂತ ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್. ನಿಮ್ಮ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಸಾವಿರಾರು ಜನ ಕಾರ್ಮಿಕರು ಸೇರಿರುವಂತ ಜಾಗಗಳಲ್ಲಿ, ಬೇರೆ ಬೇರೆ ಕಡೆ ಹೋದಂತ ಸಂದರ್ಭಗಳಲ್ಲಿ ಸಾವಿರಾರು ಜನ ಸೇರಿರುವಂತ ಜಾಗಗಳಲ್ಲಿ ತಾವು ಮಾತಾಡ್ತಾ ಇದ್ದೀವಿ ನರೇಂದ್ರ ಮೋದಿ. ನಾಯಿ ಬೊಗಳಿದ್ರೆ ದೇವಲೋಕಕ್ಕೆ ಏನು ಹಾಳಾಗೋದಿಲ್ಲ. ಆದ್ರೆ ನೀವು ನೆಲಸಮ ಹಾಕ್ಬಿಡ್ತೀರಿ. ನೀವು ನೆಲಕಚ್ಚಿ ಹೋಗ್ತೀರಿ. ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಳುವಂತ ಕೆಲಸವನ್ನ ತಾವು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಪಡ್ತೇನೆ. ಏನೆಲ್ಲ